ಪ್ರತಿದಿನ ಕೂಡ ಒಬ್ಬೊಬ್ಬರು ಒಂದು ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಜೆಪಿಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಉಲ್ಲಾಸಿನಿ ವಿಕ್ರಮ್ ಮುದಾಳಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಪ್ರತಿ ದಿವಸ ಕುಂಕುಮಾರ್ಚನೆ, ದೀಪಾರ್ಚನೆ, ಪುಷ್ಪಾರ್ಚನೆ, ಆಮೇಲೆ ಮಹಾಮಂಗಳಾರತಿ ಇರ್ಬೋದು, ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕುವರಿ ಪೂಜೆ ಇರ್ಬೋದು, ಸೂಕ್ತ ಹೋಮ ಹವನ ಇರ್ಬೋದು, ನವಚಂಡಿ ಯಾಗ ಇರ್ಬೋದು, ಈ ರೀತಿ ಅನೇಕ ರೀತಿಯ ಒಂದು ಪೂಜೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ವಿಶಿಷ್ಟ ರೀತಿಯಲ್ಲಿ ಇದೊಂದು ಪ್ರತಿ ವರ್ಷವೂ ಕೂಡ ಒಂದು ಬೆಳಿತಾನೆ ಇದೆ ಇಲ್ಲಿ ಈ ಒಂದು ಪರಂಪರೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಉಲ್ಲಾಸಿನಿ ಮೇಡಮ್ ಅವರು. ಅವ್ರು ಏನು ಹೇಳ್ತಾರೆ ಈ ಒಂದು ಮಂದಿರದ ಬಗ್ಗೆ, ಈ ನವರಾತ್ರಿ ಉತ್ಸವದ ಬಗ್ಗೆ ಅನ್ನೋದನ್ನು ನಾವು ಕೇಳ್ಕೊಂಡು ಬರೋಣ. ಮೇಡಮ್ ನಮಸ್ಕಾರ. ಇವತ್ತು ಭೀಮನಗರದ ಒಂದು ಭವಾನಿ ಮಂದಿರ ಪ್ರತಿ ವರ್ಷವೂ ಕೂಡ ಒಂದು ವಿಶಿಷ್ಟ ರೀತಿಯಲ್ಲಿ ಸಾಕಷ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿಂದ ಅಧ್ಯಕ್ಷರಿರ್ಬೋದು, ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಿಕ್ಷಕರ ಅಧ್ಯಕ್ಷರಿರ್ಬೋದು, ಭಾಳ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಮಗೇನು ಅನಿಸ್ತಾ ಇದೆ ನವರಾತ್ರಿ ಉತ್ಸವ? ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ವರ್ಷ ನಾವು ಬರ್ತೀವಿ. ಎವ್ರಿ ವರ್ಷ ಎಲ್ಲ ಒಂದೊಂದು ಅರಿಶಿನಿಂದ ಒಂಥರ ಅಲಂಕಾರ ಮಾಡ್ತಾರೆ. ಈ ವರ್ಷ ಬಂದು ಕಡ್ಲಿಬೇಳೆಯಿಂದ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಬಂದುಬಿಟ್ಟು ಎಲ್ಲರೂ ದರ್ಶನ ತಗೊಂಡ್ರೆ ಯಾವ ಥರ ಅನ್ನಿಸ್ತಾ ಇದೆ ಅಂದರೆ ನಮಗೆ ಎರಡನೇ ತುಳಜಾಪುರ ಭವಾನಿ ದರ್ಶನ ಇಲ್ಲಿ ಸಿಕ್ಕಿದ ಥರ ಆಗ್ತಾಯಿದೆ. ಸೊ ಇಲ್ಲಿಂದ ಎಲ್ಲ ಮಹಿಳೆಯರು ತುಂಬ ಆ್ಯಕ್ಟಿವ್ ಆಗಿ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನಮಗೆ ಕರೆಸಿದ್ದಾರೆ, ಈ ಇಯರ್ ನಾವು ಬರ್ತೀವಿ, ಬಟ್ ಈ ವರ್ಷ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತು. ಸೊ ಹಾಗಾಗಿ ಎಲ್ಲ ನಮ್ಮ ಮಹಿಳೆಯರಿಗೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಭಕ್ತಿಯನ್ನು ಯಾವಾಗಲೂ ಇದೇ ಥರ ಇಡಿ. ಹಾಗೆ ಈ ಫೆಸ್ಟಿವಲ್ ಸಲುವಾಗಿ, ಸ್ಪೆಷಲಿ ನವರಾತ್ರಿ ಸಲುವಾಗಿ ಎಲ್ಲರೂ ಸೇರ್ತಾರೆ. ಸೊ ಎಲ್ಲರೂ ಸೇರಿಬಿಟ್ಟು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ.